ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುರುಡೇಶ್ವರ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಏನ್ ನಿರ್ಧಾರ ಮಾಡಿದೆ? ಎಕ್ಸಾಮ್ ಎಲ್ಲ ಮುಗ್ದು ಸಮ್ಮರ್ ಹಾಲಿಡೇ ಶುರುವಾದಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ. ಅಷ್ಟು ದಿನ ಅವಳು ಸುಮ್ಮನಿರ್ಬೇಕಲ್ಲ. ಮೊನ್ನೆ ಅವಳ ಕ್ಲಾಸಲ್ಲಿರೋ ಮಗು ಅವಳ ಫ್ಯಾಮಿಲಿ ಜೊತೆಗೆ ಹೋಗಿ ಬಂದಿದ್ದಾಳೆ. ಅದನ್ನೇ ಬೆಳಗಿಂದ ಸಂಜೆವರೆಗೂ ಎಲ್ಲರ ಹತ್ರ ಹೇಳ್ತಾನೆ ಇರ್ತಾಳಂತೆ, ಫೋಟೋ ತೋರಿಸ್ತಾ ಇರ್ತಾಳಂತೆ. ಅದಕ್ಕೆ ಭೈರವಿನೂ ಹೋಗ್ಬೇಕು ಅಂತ ಪಾಪ ಅವಳಿಗೆ ಅನ್ಸಿರುತ್ತಲ್ವಾ. ಅವಳು ಹೇಳ್ದಂಗೆಲ್ಲ ಕುಣಿಯೋದಕ್ಕಾಗಲ್ಲ ಅಲ್ಲ ಅಶೋಕ್. ಈಗ ತಾನೇ ಬಿಸ್ನೆಸ್ ಶುರು ಆಗ್ತಿದೆ. ಇಂಥ ಟೈಮಲ್ಲಿ ಕೆಲಸ ಬಿಟ್ಟು ಅಲ್ಲಿ ಬರೋದಕ್ಕಾಗಲ್ಲ. ನೋಡು, ನಿನಗಾಗಲ್ಲ ಅಂದರೆ ಪರವಾಗಿಲ್ಲ ಶಿಗಾಮಿ, ನೀನು ಬಿಸ್ನೆಸ್ ನೋಡ್ಕೋ, ನಾನು ಕರ್ಕೊಂಡು ಹೋಗಿ ಬರ್ತೀನಿ. ಅಂದ್ರೆ ನನ್ ಮಾತಕ್ ಬೆಲೆ ಇಲ್ಲ. ನಾನ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಹೋಗ್ತೀವಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ ಅಂದ್ಮೇಲೆ ನನ್ನ ಹತ್ರ ಬಂದು ಕೇಳೋ ಅಂತದೇನಿದೆ? ನೀವ್ ಡಿಸೈಡ್ ಮಾಡ್ಕೊಂಡಿದ್ರೆ ಅಪ್ಪ ಮಗಳು ಹೋಗ್ಬಿಟ್ ಬನ್ನಿ. ಅದು ಹಾಗಲ್ಲ ಶಿವಗಾಮಿ. ಪಾಪ ಅವಳು ಆಸೆ ಪಡ್ತಿದ್ದಾಳಲ್ವಾ, ಈಗ ಕರ್ಕೊಂಡು ಹೋಗಿಲ್ಲ ಅಂದರೆ ತುಂಬ ಡಿಸಪಾಯಿಂಟ್ ಆಗ್ತಾಳೆ. ಅದನ್ನ ನೆನೆಸ್ಕೊಂಡು ಕೊರಗ್ತಾಳೆ. ಅಲ್ಲ ಅಶೋಕ್, ಒಂದ್ ದಿನ ಕುಣಿತಾಳೆ ಇಲ್ಲ 2 ದಿನ ಕುಣಿತಾಳೆ, ಆಮೇಲೆ ಅವಳೆ ಸುಮ್ನಾಗ್ತಾಳೆ. ಅಶೋಕ್, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಅವಳು ಆ 2 ದಿವಸ ಆದರೂ ಯಾಕೆ ಕೊರಗಬೇಕು? ನನಗೊಂದು ನಿಜ ಹೇಳಿ, ಮುರುಡೇಶ್ವರ ಹೋಗ್ಬೇಕು ಅಂತ ಆಸೆ ಪಡ್ತಾ ಇರೋದು ಭೈರವಿನ ಇಲ್ಲ ನೀವಾ? ಅಲ್ಲ, ನೀವ್ ಹೋಗ್ಬೇಕು ಅಂತ ಭೈರವಿನ ನನ್ ಮೇಲೆ ಎತ್ ಕಟ್ತಿದ್ದೀರಾ ಅಂತ ಅನ್ನಿಸ್ತಿದೆ. ಅಲ್ಲ ಶಿವಗಾಮಿ, ಇಷ್ಟನ್ನ ನೀನು ನನ್ನ ಅರ್ಥ ಮಾಡ್ಕೊಂಡಿರೋದು. ನಾನು ಇಷ್ಟೆಲ್ಲ ಹೇಳ್ತಿದ್ದೀನಿ, ನೋ ಅಂದ್ರೂ ಕೂಡ ನೀವು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ಅದಕ್ಕೇನರ್ಥ ಅಶೋಕ್? ನಿಂಗೆ ಹೆಂಗೆ ಹೇಳಿ? ನಾನು ಅವಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ. ಅಂದ್ರೆ ನನ್ ಮಾತಿಗೆ ಬೆಲೆನೇ ಇಲ್ಲ. ನೀನಮ್ಮ ಬೇಡ ಅಂತ ಹೇಳಿದ್ರೆ ನಾನ್ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿರ್ತೀರಾ ಅಲ್ವಾ? ನಿಮ್ಮಮ್ಮನ್ಗಿಂತ ನನಗೆ ಜಾಸ್ತಿ ಕಾಳಜಿ ಅಂತ ಪ್ರೂವ್ ಮಾಡಕ್ ಹೊರಟಿದ್ದೀರಾ. ನಾನ್ ಬೇಡ ಅಂತ ಹೇಳದ್ಮೇಲೂ ನೀವ್ ಕರ್ಕೊಂಡು ಹೋದ್ರೆ ಆ ಮಗು ಮನ್ಸಲ್ಲಿ ನನ್ ಬಗ್ಗೆ ಏನ್ ಅಭಿಪ್ರಾಯ ಬರುತ್ತೆ ಹೇಳಿ? ಛೇ, ನಮ್ಮಮ್ಮ ಸರಿ ಇಲ್ಲ, ನಮ್ಮಪ್ಪ ತುಂಬಾ ಒಳ್ಳೆಯವರು ಅಂತ ತಾನೇ ಮಗು ಅನ್ಕೊಳ್ಳೋದು. ಒಟ್ನಲ್ಲಿ ಆ ಮಗು ದೃಷ್ಟಿಲಿ ನಾನ್ ವಿಲನ್ ಆಗ್ಬೇಕು, ಅದೇ ಅಲ್ವಾ ನಿಮ್ ಮೈಂಡಲ್ಲಿರೋದು? ನೀನೇನೇನೋ ಅರ್ಥ ಮಾಡ್ಕೋಬೇಡ. ನನ್ನ ಉದ್ದೇಶ ಅವಳು ಖುಷಿಯಾಗಿರ್ಬೇಕು ಅನ್ನೋದಷ್ಟೇ. ನಿನಗೆ ಅವಮಾನ ಮಾಡಬೇಕು ಅನ್ನೋದಲ್ಲ ಶಿವಗಾಮಿ. ಸರಿ ಆಯ್ತು, ಕರ್ಕೊಂಡು ಹೋಗ್ಬೇಕು ಅಂತ ನೀವು ನಿರ್ಧಾರ ಮಾಡ್ಬಿಟ್ಟಿದ್ದೀರಾ.
ಆಯ್ತು, ಅದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ, ನೀವು ಕರ್ಕೊಂಡು ಹೋಗಿ. ಆದ್ರೆ ಅವಳ ಬರ್ತ್ಡೇ ದಿವಸ ಅವಳು ಇಲ್ಲಿರ್ಬೇಕು. ಇಲ್ಲ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ಸರಿ ಆಯ್ತು, ಕರ್ಕೊಂಬರ್ತೀನಿ. ಅಶೋಕ್, ಒಂದ್ ನಿಮಿಷ. ಅಚ್ಚರಿ, ನೀವ್ ಹೇಗೆ ಹೋಗ್ತಿದ್ದೀರಾ? ಕಾರಲ್ಲ, ಬಸ್ಸಲ್ಲ, ಟ್ರೈನ್ ಅಲ್ಲ? ಅದು ಬಸ್ಸಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ಭೈರವಿಗೂ ಅದೇ ಆಸೆ, ಅವಾಗಲೇ ಟ್ರಾವೆಲ್ ಚೆನ್ನಾಗಿರೋದು. ಏನಾದ್ರೂ ಮಾಡಿ ಬರ್ಡೇ ದಿನ ಅವಳು ಎಲ್ಲಿರ್ಬೇಕು ಅಷ್ಟೆ. 100% ಕರ್ಕೊಂಬರ್ತೀನಿ. ಸರಿ, ಬರ್ತೀನಿ. ಥ್ಯಾಂಕ್ ಯು. ಅಬ್ಬ, ತಾಯಿ ಮಗಳು ಇಬ್ರು ಒಂದೇನೆ. ಹಠ ಅಂದ್ರೆ ಹಠ. ಇವರಿಬ್ರು ಮಧ್ಯೆ ಸಿಗಾಕೊಂಡು ನಾನು ಹಲೋ, ನಮಸ್ತೆ ಸರ್. ನಮಸ್ತೆ ಶಿವಕುಮಾರ್. ನಾನು ಮತ್ತೆ ಭೈರವಿ ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಹೌದಾ ಸರ್? ನೀವು ಭೈರವಿ ಮುರುಡೇಶ್ವರ ಹೋಗ್ತಾ ಇದ್ದೀರಾ? ಮೇಡಮ್ ಬರ್ತಾ ಇಲ್ವಾ ಸರ್? ಇಲ್ಲ ಶಿವಕುಮಾರ್, ಆಕ್ಚುಲಿ ಶಿವಗಾಮಿ ಬರ್ತಾ ಇಲ್ಲ. ಆಫೀಸ್ ಕಡೆಲ್ಲ ನೀವೇ ನೋಡ್ಕೋಬೇಕು. ಆಮೇಲೆ ಶಿವಗಾಮಿ ಟೆನ್ಷನ್ ಕೊಡ್ಬೇಡಿ. ಸರ್, ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ ಸರ್. ನೀವು ಭೈರವಿ ಪುಟ್ಟ ಆರಾಮಾಗಿ ಮುರುಡೇಶ್ವರಕ್ಕೆ ಹೋಗಿ ಎಂಜಾಯ್ ಮಾಡ್ಕೊಂಬನ್ನಿ. ಆಫೀಸ್ ವ್ಯವಹಾರ ಎಲ್ಲ ನಾನು ನೋಡ್ಕೋತೀನಿ. ಹ್ಯಾಪಿ ಜರ್ನಿ ಸರ್. ಥ್ಯಾಂಕ್ ಯು ಶಿವಕುಮಾರ್. ಓಹೋಹೋ, ಅಶೋಕು ಭೈರವಿ ಮುರುಡೇಶ್ವರ್ ಕೊಂಟಾರ. ಈ ವಿಷಯನ ಮೊದಲು ಪಾಲುಗೆ ಹೇಳಬೇಕು. ಹಲೋ ಪಾಲು, ಗೊತ್ತಾತಾ? ಹಾ, ಹೇಳು ಫಾಲ್ಗುಣಿ. ಅಕ್ಕ, ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಿತ್ತು, ಅದಕ್ಕೆ ಕಾಲ್ ಮಾಡ್ದೆ. ಏನಮ್ಮ ಅಂಥ ಇಂಪಾರ್ಟೆಂಟ್ ವಿಷಯ? ಅಶೋಕು ಭೈರವಿನ ಕರ್ಕೊಂಡು ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದಾನೆ. 3 ದಿನ ಅಲ್ಲೇ ಇರೋ ತರ ಪ್ಲಾನ್ ಆಗಿದೆ. ಈ ಸಿಚುವೇಶನ್ ಯೂಸ್ ಮಾಡ್ಕೊಂಡು ನಾವೇನಾದ್ರೂ ಮಾಡಕ್ಕಾಗತ್ತಾ? ನಾನು ನಾರ್ತ್ ಇಂಡಿಯಾ ಹುಡುಗರನ್ನ ಕಳಿಸ್ತೀನಿ. ಅವರನ್ನ ಅಶೋಕನ್ನೇ ಫಾಲೋ ಮಾಡ್ಕೊಂಡು ಮುರುಡೇಶ್ವರಕ್ಕೆ ಹೋಗೋದಕ್ಕೆ ಹೇಳು. ಅಲ್ಲೇ ಆ ಭೈರವಿನ ಮುಗಿಸ್ಬೇಕು. ಮತ್ಯಾವತ್ತು ಬೆಂಗಳೂರಿಗೆ ವಾಪಸ್ ಬರಬಾರ್ದು. ಅಕ್ಕ, ನಾರ್ತ್ ಇಂಡಿಯಾಯಿಂದಾನೆ ಹುಡುಗರು ಯಾಕೆ ಬರ್ಬೇಕು? ಅವ್ರಿಗೆ ಭಾಷೆ ಬರಲ್ಲ, ಏನಿಲ್ಲ. ಇಲ್ಲಿರೋರ್ಗೆ ಹೇಳ್ಬೋದಲ್ಲ. ಕರ್ನಾಟಕದ ಹುಡುಗರು ಕೊಲೆ ಮಾಡೋದು ಅಂತಂದ್ರೆ ಸ್ವಲ್ಪ ಹಿಂದೇಟ್ ಹಾಕ್ತಾರೆ.